ಮನಸಾಕ್ಷಿಯಾಗಿ ಹೇಳಿ, ನೀವು ಒಬ್ಬ ವ್ಯಕ್ತಿಗೆ ಬೆಲೆ ಕೊಡೋದು ಆತನ ಕೈಯಲ್ಲಿರುವ ಹಣ ನೋಡಿನ ಅಥವಾ ಆತನ ಗುಣ ನೋಡಿನ? ಮತ್ತ್ಯಾಕೆ ತಡ? ಕಮೆಂಟ್ ಬಾಕ್ಸ್ ಕಾಲಿದೆ. ಆದಷ್ಟು ಬೇಗ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮರಣದ ಬಳಿಕ ಬಿದ್ದು ಬಿದ್ದು ಅಳುವವರು ನಮ್ಮವರೇ. ಬದುಕಿರುವಾಗ ಮಾತಿನಲ್ಲಿ ಚುಚ್ಚಿ ಚುಚ್ಚಿ ಕೊಲ್ಲುವವರು ನಮ್ಮವರೇ. ಈ ಬದುಕೆಂಬ ನಾಟಕದಲ್ಲಿ ಏಳು ಬೀಳಿನ ಪಾತ್ರಧಾರಿಗಳು ನಮ್ಮವರೇ. ಯೋಗ್ಯತೆ ಹಾಳಾದ್ಮೇಲೆ ಮನುಷ್ಯನಲ್ಲಿ ಹಾಳಾಗಲು ಬೇರೆ ಏನು ಉಳಿದಿರೋದಿಲ್ಲ. ಜೊತೆಗಿದ್ದವರು ಮೋಸ ಮಾಡಲ್ಲ ಎನ್ನುವ ನಂಬಿಕೆಯಿಂದ ನಾವು ಅವ್ರ ಹತ್ರ ಎಲ್ಲವನ್ನ ಹೇಳಿಕೊಳ್ತೇವೆ. ಆದ್ರೆ ನಿಜವಾದ ಮೋಸಗಾರರು ಅವರೇ ಆಗಿರ್ತಾರೆ. ಯಶಸ್ಸಿನ ಕಡೆ ಹೆಜ್ಜೆ ಇಡುವಾಗ ಹಿಂದೆ ತಿರುಗಿ ನೋಡಬಾರ್ದು. ಆದ್ರೆ ಯಶಸ್ಸು ಗಳಿಸಿದ ನಂತರ ನಡೆದು ಬಂದ ಹಾದಿಯನ್ನ ಮರಿಬಾರ್ದು. ಜನ ಹೆಂಗೊತ್ತಾ, ನಿನ್ನೆ ಇದ್ದಂಗೆ ಇವತ್ತಿರಲ್ಲ, ಇವತ್ತಿದ್ದಂಗೆ ನಾಳೆ ಇರಲ್ಲ. ಧನಿಕನಿಗೂ ದೇವರಿದ್ದಾನೆ, ದರಿದ್ರನಿಗೂ ದೇವರಿದ್ದಾನೆ. ಹಾಗಾಗಿ ಇವರಿಬ್ಬರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ವ್ಯತ್ಯಾಸವಿರುವುದು ನಮ್ಮ ಕೊಳಕು ಮನಸ್ಥಿತಿಗಳಲ್ಲಿ. ಕಿತ್ತುಕೊಂಡು ತಿನ್ನುವವರ ಹೊಟ್ಟೆ ಎಂದಿಗೂ ತುಂಬೋದಿಲ್ಲ. ಹಂಚಿಕೊಂಡು ತಿನ್ನುವವರು ಎಂದಿಗೂ ಉಪವಾಸ ಮಲಗೋದಿಲ್ಲ. ನೊಂದಾಗ ಸಮಾಧಾನ ಹೇಳಿ, ಎಡವಿ ಬಿದ್ದಾಗ ಮೇಲೆ ಎತ್ತಿ, ಸುಖ ದುಃಖದಲ್ಲಿ ಭಾಗಿಯಾಗಿ ಜೊತೆ ಜೊತೆಯಾಗಿ ನಡೆಯುವ ಪವಿತ್ರ ಸಂಬಂಧವೇ ನಿಜವಾದ ಸ್ನೇಹ. ಪ್ರಪಂಚದಲ್ಲೇ ಅತಿ ಸುಂದರವಾದ ಜೋಡಿ ನಗು ಮತ್ತು ಅಳು. ಅವು ಯಾವತ್ತೂ ಭೇಟಿ ಆಗೋದೇ ಇಲ್ಲ. ಅಕಸ್ಮಾತ್ ಭೇಟಿಯಾದ್ರೆ ಆ ಕ್ಷಣ ಯಾವತ್ತೂ ಮರೆಯೋಕ್ಕಾಗಲ್ಲ. ಸತ್ಯ ಹೇಳುವ ಧೈರ್ಯ ಮಾಡಿ ಮುಂದಿನ ಪರಿಣಾಮ ಎದುರಿಸುವ ಶಕ್ತಿ ಭಗವಂತ ನೀಡ್ತಾನೆ. ಎಷ್ಟೇ ಕಷ್ಟ ಬಂದರೂ ತಾಳ್ಮೆಯಿಂದ ಎಲ್ಲವನ್ನ ಸಹಿಸಿಕೊಳ್ಳಿ. ಮುಂದೊಂದು ದಿನ ಎಲ್ಲದಕ್ಕೂ ತಿರುಗೇಟು ಕೊಡುವ ಶಕ್ತಿ ಭಗವಂತ ಕೊಟ್ಟೆ ಕೊಡ್ತಾನೆ. ನಾಣ್ಯಕ್ಕೆ ಹೇಗೆ ಎರಡು ಮುಖವೋ ಹಾಗೆ ಮನುಷ್ಯರಿಗೂ ಎರಡು ಮುಖ, ಹೊರಗೊಂದು ಒಳಗೊಂದು. ಅವಶ್ಯಕತೆಗೆ ತಕ್ಕಂತೆ ಬದಲಾಯಿಸ್ತಾರೆ. ಇದುವೇ ವಾಸ್ತವ ಸತ್ಯ. ಜೀವನದಲ್ಲಿ ಎಲ್ಲರೂ ಅಪರಿಚಿತರೇ. ಅವರವರ ಸಮಯಕ್ಕೆ ಮಾತ್ರ ನಾವು ಪರಿಚಿತರಷ್ಟೇ. ಸುಳ್ಳು ಬೇಗನೆ ಮಾರಾಟವಾಗುತ್ತೆ. ಯಾಕಂದ್ರೆ ಸತ್ಯನ ಖರೀದಿಸುವ ಯೋಗ್ಯತೆ ಎಲ್ಲರಿಗೂ ಇರಲ್ಲ. ಯಾಕಂದ್ರೆ ಅದರ ತೂಕ ಜಾಸ್ತಿ ಇರುತ್ತೆ. ಪ್ರತಿಯೊಂದರ ಬೆಲೆ ಅದರ ಸಮಯ ಬಂದಾಗಲೇ ತಿಳಿಯೋದು. ಸಮಯ ಬಂದಾಗಲೇ ಗೊತ್ತಾಗೋದು ಸ್ವಂತದವರು ಯಾರು, ಸ್ವಾರ್ಥದವರು ಯಾರು ಅಂತ. ಇನ್ನೊಬ್ಬರಿಗೆ ನಾವು ಕೆಟ್ಟವರಾಗಿದ್ರೂ ಪರವಾಗಿಲ್ಲ, ನಮಗೆ ನಾವು ಒಳ್ಳೆಯವರಾಗಿದ್ರೆ ಅಷ್ಟೇ ಸಾಕು. ಯಾಕಂದ್ರೆ ಜೀವನ ನಮ್ಮದು, ಬೇರೆಯವರದಲ್ಲ. ನಾನು ಯಾರನ್ನು ದೂರ ಮಾಡಿಲ್ಲ. ಯಾರಿಗೆ ನನ್ನ ಅವಶ್ಯಕತೆ ಮುಗೀತೋ ಅವರೇ ನನ್ನಿಂದ ದೂರ ಆಗಿದ್ದಾರೆ ಅಷ್ಟೇ. ಎಲ್ಲ ಪಾಠಗಳು ಪುಸ್ತಕವೇ ಕಲಿಸೋದಿಲ್ಲ. ಕೆಲವೊಂದು ಪಾಠಗಳು ನಾವು ನಂಬಿದವರು ಮತ್ತು ಸಂಬಂಧಗಳು ಕಲಿಸ್ತವೆ. ಪ್ರತಿ ಕಷ್ಟಕ್ಕೂ ಎರಡು ಔಷಧಿಗಳಿವೆ. ಒಂದು ತಾಳ್ಮೆ, ಇನ್ನೊಂದು ಸಮಯ. ಕಾಯಲು ಮೇಲೊಬ್ಬನಿರುವಾಗ ಕಾಯಕವಿಲ್ಲದವರ ಕೊಂಕು ಮಾತಿಗೆ ಕೊರಗೋದೇಕೆ? ಜೀವನದಲ್ಲಿ ಯಾವತ್ತೂ ನಟಿಸಬೇಡ. ನೀನು ಹೇಗಿದ್ದೀಯಾ ಹಾಗೇರು. ಇಲ್ಲಿ ಯಾರನ್ನು ಮೆಚ್ಚಿಸಲು ಪ್ರಯತ್ನ ಪಡಬೇಡ. ಯಾಕಂದ್ರೆ ನಟನೆ ಒಮ್ಮೆ ಅಭ್ಯಾಸವಾದ್ರೆ ಜೀವನ ಪೂರ್ತಿ ನಟಿಸುತ್ತಲೇ ಇರಬೇಕಾಗುತ್ತೆ. ನಮ್ಮನ್ನ ನಿಜವಾಗಿಯೂ ಇಷ್ಟಪಡೋರು ನಮ್ಮೊಂದಿಗೆ ಒಂದಿನ ಕೂಡ ಮಾತನಾಡದೆ ಇರಲಾರರು. ಆದರೆ ಇಷ್ಟಪಡೋರ ತರ ನಟಿಸೋರು ಎಷ್ಟು ದಿನ ಬೇಕಾದ್ರೂ ಮಾತನಾಡದೆ ಇರಬಲ್ಲರು. ಬೇರೆಯವರ ಮೇಲೆ ಒಂದು ಸಣ್ಣ ನಿರೀಕ್ಷೆ ಇರಲಿ, ಆದರೆ ನಿಮ್ಮ ಮೇಲೆ ನಿಮಗೆ ಸಂಪೂರ್ಣ ವಿಶ್ವಾಸವಿರಲಿ. ದುಃಖಕ್ಕೆ ಹೂಡಿಕೆದಾರರಿದ್ದಾರೆ ಹೊರತು ಪಾಲುದಾರರಿಲ್ಲ. ಸುಖಕ್ಕೆ ಪಾಲುದಾರರಿದ್ದಾರೆ ಹೊರತು ಹೂಡಿಕೆದಾರರಿಲ್ಲ. ನಂಬಿಕೆ ಎಂದರೆ ಸೂರ್ಯನ ಹಾಗಿರಬೇಕು. ಸಂಜೆ ಮುಳುಗಿದ್ರೂ ನಾಳೆ ಮತ್ತೆ ಬಂದೇ ಬರುತ್ತಾನೆ ಎನ್ನುವಂತೆ. ಮನುಷ್ಯನಿಗೆ ಸತ್ಯದ ಅರಿವಿದ್ರೂ ಅದು ತನಗೆ ಉಪಯುಕ್ತವಾಗುವಂತಿದ್ರೆ ಮಾತ್ರ ಒಪ್ಪುತ್ತಾನೆ, ಇಲ್ಲದಿದ್ರೆ ತಿರಸ್ಕರಿಸ್ತಾನೆ. ಅವನು ತಿರಸ್ಕರಿಸಿದ ಮಾತ್ರಕ್ಕೆ ಸತ್ಯ ಯಾವತ್ತೂ ಸುಳ್ಳಾಗೋದಿಲ್ಲ. ನೇರ ನೇರ ನುಡಿಯುವವರ ಬಗ್ಗೆ ಮೆಚ್ಚುಗೆ ಇರಲಿ. ಮುಂದೆ ಮೆಚ್ಚಿ ನುಡಿಯುವ, ಹಿಂದೆ ಚುಚ್ಚಿ ನುಡಿಯುವವರ ಬಗ್ಗೆ ಎಚ್ಚರವಿರಲಿ. ತಿಳುವಳಿಕೆಗಿಂತ ನಡವಳಿಕೆ ಶ್ರೇಷ್ಠ. ತಿಳುವಳಿಕೆ ಸೋಲ್ಬಹುದು, ಆದರೆ ಉತ್ತಮ ನಡವಳಿಕೆ ಎಂದಿಗೂ ಸೋಲೋದಿಲ್ಲ. ಮನುಷ್ಯರೊಂದಿಗೆ ಹುಟ್ಟಿದ ಸಂಬಂಧ ಮನುಷ್ಯ ಬದಲಾಗುವವರೆಗೂ ಇರ್ತದೆ, ಆದರೆ ಮನಸ್ಸಿನೊಂದಿಗೆ ಹುಟ್ಟಿದ ಸಂಬಂಧ ಮನುಷ್ಯ ಮಣ್ಣಾಗುವವರೆಗೂ ಇರ್ತದೆ. ಮನುಷ್ಯನ ಜನ್ಮ ಪ್ರತಿ ಮನೆಯಲ್ಲಾಗ್ತದೆ, ಆದರೆ ಮನುಷ್ಯತ್ವ ಕೆಲವು ಮನೆಯಲ್ಲಿ ಜನ್ಮ ತಾಳ್ತದೆ. ಸಾಧ್ಯವಾದ್ರೆ ಬೇರೆಯವರ ನೋವನ್ನು ಕಡಿಮೆ ಮಾಡುವ ಮದ್ದಾಗಿ ಸುಂದರವಾಗಿ ಕಂಡು ತನ್ನ ಕಡೆಗೆ ಸೆಳೆದು ನೋಯಿಸುವ ಮುಳ್ಳಲ್ಲ. ಒಬ್ಬ ವ್ಯಕ್ತಿ ದೇವರ ಮುಂದೆ ಕೂತು ನಿಮ್ಮ ಹೆಸರನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕುವಷ್ಟು ಯಾರ ಮನಸ್ಸನ್ನು ನೋಯಿಸಬೇಡಿ. ನೇರವಾಗಿ ಮಾತಾಡುವವರಿಗೆ ಶತ್ರುಗಳು ಜಾಸ್ತಿ, ಸುಳ್ಳು ಹೇಳುವವರಿಗೆ ಮಿತ್ರರು ಜಾಸ್ತಿ, ಸ್ವಾರ್ಥಕ್ಕಾಗಿ ಚಂದದ ಮಾತುಗಳನ್ನಾಡುವವರು ಜಾಸ್ತಿ, ನಿಸ್ವಾರ್ಥ ಮನಸ್ಸಿನವರಿಗೆ ನೋವೇ ಜಾಸ್ತಿ. ಯಾವ ದಿನದಿಂದ ನೀನು ಬೇರೆಯವರ ತಪ್ಪನ್ನ ಹುಡುಕುವುದನ್ನು ಬಿಡ್ತೀಯೋ ಅದೇ ದಿನದಿಂದ ನಿನ್ನ ಮನಸ್ಸಿಗೆ ಶಾಂತಿಯ ಅನುಭವ ಉಂಟಾಗ್ತದೆ. ನಮ್ಮ ಪ್ರಭಾವ ನೋಡಿ ಬಳಿ ಬರುವ 100 ಜನರಿಗಿಂತ ನಮ್ಮ ಸ್ವಭಾವ ನೋಡಿ ಬರುವ ಜನರನ್ನ ಮರೆಯದಿರಿ. ಎಲ್ಲಿ ಯಾರ ಹೆಸರಿನ ಅನ್ನವಿರ್ತದೆಯೋ ಸಮಯ ಅವರನ್ನು ಕರೆದುಕೊಂಡು ಅಲ್ಲಿಗೆ ಹೋಗ್ತದೆ. ಯಾರು ಕೂಡ ಯಾರೋ ಕೊಟ್ಟಿದ್ದನ್ನ ತಿನ್ನೋದಿಲ್ಲ, ತನ್ನ ಋಣದಲ್ಲಿ ಇರುವುದನ್ನ ಮಾತ್ರ ತಿಂತಾರೆ. ಕಣ್ಣುಗಳು ತಮ್ಮನ್ನು ತಾವು ನೋಡಿಕೊಳ್ಳುವುದನ್ನ ಬಿಟ್ಟು ಉಳಿದೆಲ್ಲವನ್ನು ನೋಡ್ತವೆ. ಹಾಗೆ ಜನರು ತಮ್ಮ ತಪ್ಪುಗಳನ್ನ ಬಿಟ್ಟು ಬೇರೆ
ಬೇರೆಯವರ ತಪ್ಪುಗಳನ್ನೇ ನೋಡ್ತಾರೆ. ದ್ವೇಷಿಸುವವರಿಗೆ ನಿಮ್ಮನ್ನು ದ್ವೇಷಿಸಲು ವಿಶೇಷ ಕಾರಣ ಬೇಕಂತಿಲ್ಲ. ನಿಮ್ಮನ್ನು ಬಹಳ ಜನರು ಪ್ರೀತಿಸ್ತಾರೆ, ಮೆಚ್ಚುತ್ತಾರೆ ಎನ್ನುವ ಕಾರಣಕ್ಕೂ ಕೆಲವರು ನಿಮ್ಮನ್ನ ದ್ವೇಷಿಸ್ತಾರೆ. ಸಹನೆ ಇದ್ದರೆ ಸಮಯವು ಕೂಡ ಸಹಕರಿಸ್ತದೆ. ಸಹನೆ ಕಳೆದುಕೊಂಡರೆ ಸಮಯವೇ ಸಮಸ್ಯೆಯನ್ನು ರವಾನಿಸ್ತದೆ. ಜೀವನ ಇರೋದು ಸಂತೋಷ ಪಡಲಿಕ್ಕೆ ಹೊರತು ಸಂಕಟ ಪಡಲಿಕ್ಕಲ್ಲ. ಕಷ್ಟಗಳೇನಿದ್ರೂ ಜೀವನದ ಭಾಗವಾಗಬೇಕೇ ಹೊರತು ಜೀವನವನ್ನೇ ಕಷ್ಟಮಯವಾಗಿ ಅನುಭವಿಸಬಾರದು. ಪ್ರತಿಯೊಬ್ಬರಿಗೂ ಎಲ್ಲವನ್ನೂ ವಿವರಿಸಲು ಹೋಗಬೇಡಿ. ಕೆಲವರು ತಮಗೇನ್ ಬೇಕೋ ಅದನ್ನು ಮಾತ್ರ ಕೇಳಿಸಿಕೊಳ್ತಾರೆ. ಬದುಕಿನಲ್ಲಿ ಕನ್ನಡಿ ಮತ್ತು ನೆರಳಿನಂತ ಗೆಳೆಯರು ಬೇಕು. ಕನ್ನಡಿ ಯಾವತ್ತೂ ಸುಳ್ಳು ಹೇಳೋದಿಲ್ಲ, ನೆರಳು ಯಾವತ್ತೂ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗಿ ಕಾಣುತ್ತದೆ. ವಿಪರೀತ ಪರೀಕ್ಷೆಗಳು ಉದ್ಭವಿಸುತ್ತದೆ. ಕೊನೆಗೆ ನಿರೀಕ್ಷೆಗೂ ಮೀರಿದ ಸುಖವನ್ನ ತಂದು ಕೊಡ್ತದೆ. ಯೋಗ್ಯರು ಪರೀಕ್ಷಿಸಿದ ನಂತರ ನಂಬ್ತಾರೆ, ಆದ್ರೆ ಮೂರ್ಖರು ಅವರಿವರು ಹೇಳಿದ್ದನ್ನ ನಂಬುತ್ತಾರೆ. ಮನುಷ್ಯ ಯಾರನ್ ಬೇಕಾದ್ರೂ ಮೋಸ ಮಾಡಬಹುದು, ಆದ್ರೆ ತನ್ನ ಆತ್ಮಸಾಕ್ಷಿಯನ್ನಲ್ಲ. ಗೆಲ್ಲುವುದು, ಕಳೆದುಕೊಳ್ಳುವುದು, ಹಂಚಿಕೊಳ್ಳುವುದು ಇವು ಮೂರು ಜೀವನದಲ್ಲಿ ಅಮೂಲ್ಯವಾದದ್ದು. ಗೆಲ್ಲಬೇಕಾಗಿರುವುದು ಇನ್ನೊಬ್ಬರ ಹೃದಯ, ಕಳೆದುಕೊಳ್ಳಬೇಕಾಗಿರುವುದು ಕೆಟ್ಟತನ, ಹಂಚಿಕೊಳ್ಳಬೇಕಾಗಿರುವುದು ಮಧುರವಾದ ಕ್ಷಣಗಳನ್ನ. ದೇವರಲ್ಲಿ ಕೇಳುವುದೊಂದೇ, ನನಗೆ ಅಹಂಕಾರ ಕೊಡಬೇಡ, ಬೇರೆಯವರಿಗೆ ಸಹಾಯ ಮಾಡಲು ಆಗದಿದ್ರು ನನ್ನಿಂದ ಕೆಡುಕು ಮಾಡಿಸಬೇಡ. ನೀವು ಇನ್ನೊಬ್ಬರಿಗೆ ಆಕರ್ಷಣೆ ಆಗಬೇಡಿ, ಬದಲಿಗೆ ಆದರ್ಶವಾಗಿ. ಯಾಕಂದ್ರೆ ಆಕರ್ಷಣೆ ಬೇಗ ಅಳಿಯುತ್ತದೆ, ಆದ್ರೆ ಆದರ್ಶ ಇತಿಹಾಸದ ಉದ್ದಕ್ಕೂ ಉಳಿಯುತ್ತದೆ. ಬಾಯಿಂದ ಜಾರಿದ ಮಾತು, ಕೈಯಿಂದ ಜಾರಿದ ಅವಕಾಶ, ಹಾರಿ ಹೋದ ಪಕ್ಷಿ, ಕಳೆದು ಹೋದ ಕಾಲ ಎಂದೆಂದಿಗೂ ಹಿಂತಿರುಗಿ ಬರೋದಿಲ್ಲ. ಜಗತ್ತಿನಲ್ಲಿ ಔಷಧಿ ಇಲ್ಲದ ಏಕೈಕ ರೋಗ ಅಂದ್ರೆ ಅದು ಹೊಟ್ಟೆ ಕಿಚ್ಚು. ಆತ್ಮವಿಶ್ವಾಸವಿರಲಿ, ಅಹಂಕಾರ ಬೇಡ. ನಾನು ಅನ್ನೋ ಆತ್ಮಸ್ಥೈರ್ಯ ಇರಲಿ, ನಾನು ಮಾತ್ರವೇ ಅನ್ನೋ ಭ್ರಮೆ ಬೇಡ. ನನ್ನವರು ನಮ್ಮವರು ಎಂದು ಅದೆಷ್ಟೇ ಪ್ರೀತಿಸಿದ್ರು, ಗೌರವಿಸಿದ್ರು, ಅವರ ಬದುಕಿನಲ್ಲಿ ನಾವು ಯಾವತ್ತಿಗೂ ಹೊರಗಿನವರೇ. ಬಂಗಾರದ ಪೆನ್ನು ನಿಮಗೆ ಪಿತ್ರಾರ್ಜಿತ ಆಸ್ತಿ ಆಗಿರಬಹುದು, ಆದರೆ ಏನು ಬರೆಯಬೇಕೆಂಬ ಜ್ಞಾನವನ್ನು ನಾವೇ ಸಂಪಾದಿಸಬೇಕು. ಯಾರು ನಿಮಗೆ ಮೋಸ ಮಾಡಿ ಅವರು ಈಗ ಸದ್ಯಕ್ಕೆ ಖುಷಿಯಾಗಿದ್ದಾರೋ ಅವರು ಮುಂದಿನ ದಿನ ಮತ್ತೊಬ್ಬರಿಂದ ಬರೀ ಮೋಸವಲ್ಲ, ನರಕ ಅನುಭವಿಸ್ತಾರೆ. ಕರ್ಮ ಯಾರನ್ನು ಬಿಡಲ್ಲ, ಚಿಂತಿಸಬೇಡಿ. ಈ ಲೋಕದಲ್ಲಿ ಕೆಟ್ಟ ಕೆಲಸ ಮಾಡಿ ಹಾಳಾದವ್ರಿಗಿಂತ ಹೇಳಿದ ಮಾತು ಕೇಳಿ ಹಾಳಾದವರ ಸಂಖ್ಯೆ ಅತಿ ಹೆಚ್ಚು. ಚಿನ್ನ ಕೊಟ್ಟರು ಬೇಡ ಕನ್ನ ಹಾಕುವವರ ಸಂಘ, ಅನ್ನ ಕೊಟ್ಟರು ಬೇಡ ಅವಿವೇಕಿಗಳ ಸಂಘ, ಹಾಲು ಕೊಟ್ಟರು ಬೇಡ ಹಂಗಿಸುವವರ ಸಂಘ, ಆಸ್ತಿ ಕೊಟ್ಟರು ಬೇಡ ನಾಸ್ತಿಕರ ಸಂಘ, ಮರುಕ್ಷಣವೇ ಮರಣ ಬಂದರೂ ಸರಿ ಮಾಡಬೇಕು ಉತ್ತಮರ ಸಂಘ. ಜನರು ಸಂಬಂಧಗಳನ್ನು ಬಟ್ಟೆ ತರ ನೋಡಿಕೊಳ್ತಾರೆ, ಹಳೆದಾದ ತಕ್ಷಣ ಬದಲಾಯಿಸಿ ಬಿಡ್ತಾರೆ. ಸಂಬಂಧಗಳೆಷ್ಟು? ನಮ್ಮ ಅವಶ್ಯಕತೆ ಇರುವವರೆಗೂ ನಾವು ಅರ್ಥವಾಗಿರ್ತೇವೆ, ನಮ್ಮ ಅವಶ್ಯಕತೆ ಮುಗಿದ ಮೇಲೆ ನಾವು ವ್ಯರ್ಥವಾಗಿರ್ತೇವೆ. ಅವಕಾಶ ಸಿಕ್ಕರೆ ಸಮುದ್ರಕ್ಕೇನೆ ಹುಳಿ ಹಿಂಡೋ ಕಾಲ ಇದು. ನಂಬಿಕೆ ಸಿಹಿಕರ, ಅತಿಯಾದ ನಂಬಿಕೆ ಹಾನಿಕರ. ಸ್ವಾಭಿಮಾನವನ್ನ ಕಳೆದುಕೊಂಡು ಸಾವಿರಾರು ಜನರ ಮಧ್ಯೆ ಇರುವುದಕ್ಕಿಂತ ಸ್ವಾಭಿಮಾನ ಉಳಿಸಿಕೊಂಡು ಒಂಟಿಯಾಗಿರುವುದು ಎಷ್ಟೋ ಮೇಲು. 3 ಹೊತ್ತು ಊಟ ಇಲ್ಲದಿದ್ದರೂ ಜೀವನ ನಡೆಯುತ್ತದೆ. ಕೋಟಿ ಕೋಟಿ ಆಸ್ತಿ ಇಲ್ಲದಿದ್ದರೂ ಜೀವನ ನಡೆಯುತ್ತದೆ. ಇರುವುದಕ್ಕೆ ಭವ್ಯ ಬಂಗಲೆ ಇಲ್ಲದಿದ್ದರೂ ಜೀವನ ನಡೆಯುತ್ತದೆ. ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ರೆ ಜೀವನ ನಡೆಯೋದಿಲ್ಲ. ಇದು ಮೋಸದ ಜಗತ್ತು. ಯಾರನ್ನಾದ್ರೂ ನಂಬುವ ಮುಂಚೆ 100 ಬಾರಿ ಯೋಚಿಸು. ಯಾಕಂದ್ರೆ ಇಲ್ಲಿ ಮುಖಕ್ಕಿಂತ ಮುಖವಾಡಗಳೇ ಜಾಸ್ತಿ. ಸಂಬಂಧಗಳು ಹೇಗೆ ಅಂದ್ರೆ, ನೀನು ಅವರಿಗಿಂತ 1 ಹೆಜ್ಜೆ ಹಿಂದೆ ಇದ್ರೆ ನಗುನಗುತ್ತಾ ಮಾತಾಡ್ತಾರೆ. ನೀನು ಅವರನ್ನು ದಾಟಿ 1 ಹೆಜ್ಜೆ ಮುಂದೆ ಹೋದ್ರೆ ನಿನ್ನನ್ನು ಹಿಂದೆ ಹೇಗೆ ತಳ್ಳಬೇಕು ಎಂದು ಯೋಚಿಸ್ತಾರೆ. ನಮ್ಮನ್ನು ನಿರ್ಲಕ್ಷಿಸುವವರು ಎಷ್ಟೇ ದೊಡ್ಡವರಾಗಿರ್ಲಿ ದೂರವಿರಬೇಕು. ಪ್ರೀತಿ ವಿಶ್ವಾಸದಿಂದ ಕಾಣುವವರು ಯಾರೇ ಆಗಿರ್ಲಿ ಅವರನ್ನು ಗೌರವದಿಂದ ಕಾಣಬೇಕು. ತಪ್ಪು ಮಾಡುವುದು ಪಾಪವಲ್ಲ, ಅದನ್ನು ಮರೆಮಾಚುವುದು ಮಹಾಪಾಪ. ನಾವು ಮಾಡುವ ಕೆಲಸ ಇಬ್ಬರಿಗೆ ಸರಿಪಡಿಸಿದ್ರೆ ಸಾಕು. ಒಂದು ನಾವು ನಂಬಿರುವ ಪರಮಾತ್ಮ, ಇನ್ನೊಂದು ನಮ್ಮೊಳಗಿರುವ ಅಂತರಾತ್ಮ. ಈ ಇಬ್ಬರಿಗೆ ಬಿಟ್ಟರೆ ಇನ್ಯಾರಿಗೂ ಉತ್ತರಿಸುವ ಅವಶ್ಯಕತೆ ಇಲ್ಲ. ಒಬ್ಬ ಮನುಷ್ಯ ಸಂತೋಷವಾಗಿದ್ದಾನಂದ್ರೆ ಅವನ ಜೀವನದಲ್ಲಿ ಎಲ್ಲವೂ ಸರಿಯಾಗಿದೆ ಎಂದರ್ಥವಲ್ಲ. ಅವನು ಸಂತೋಷವಾಗಿರುವುದು ಅವನ ಮನಸ್ಥಿತಿಯಿಂದಲೇ ಹೊರತು ಬೇರೆ ಯಾವುದೇ ಕಾರಣದಿಂದಲ್ಲ. ಬದುಕಿನ ಪುಸ್ತಕ ಎಷ್ಟೇ ಹಳೆಯದಾದ್ರೂ ನೆನಪಿನ ಪುಟಗಳು ಇನ್ನೂ ಹೊಸದಾಗಿರ್ತವೆ. ನಿಮ್ಮನ್ನು ಗುಣದಲ್ಲಿ ಅಳೆಯುವವರು ಎಂತಹ ಸಂದರ್ಭ ಬಂದರೂ ನಿಮ್ಮ ಜೊತೆಗಿರ್ತಾರೆ. ನಿಮ್ಮನ್ನು ಹಣದಲ್ಲಿ ಅಳೆಯುವವರು ಸಂಕಟ ಸಂದರ್ಭ ಬಂದಾಗ ದೂರವಾಗ್ತಾರೆ. ಸಂಕಟಗಳು ನಮ್ಮನ್ನು ಓರೆಗೆ ಹಚ್ಚುವುದು ಮಾತ್ರವಲ್ಲ, ಜೊತೆಗಾರರ ನೈಜ ಮುಖವನ್ನು ಅನಾವರಣಗೊಳಿಸ್ತದೆ. ಮನುಷ್ಯ ಸ್ವಾಭಿಮಾನಿಯಾಗಿರ್ಬೇಕು. ಏಟಿಗೆ ಎದುರೇಟು ಕೊಡುವಷ್ಟು ಮಾನಸಿಕತೆ ಇರಬೇಕು. ನಾವು ತಲೆ ತಗ್ಗಿಸ್ತೇವೆ ಎಂದು ಗೊತ್ತಾದ್ರೆ ತಲೆ ತೆಗೆಯಲು ಹಿಂದೆ ಮುಂದೆ ನೋಡದ ದುಷ್ಟರು ಇದ್ದಾರೆ. ನಾವು ಹಿಂದಡಿ ಇಟ್ಟರೆ 10 ಅಡಿ ಮುಂದೆ ಬರುವವರೇ ತುಂಬಿರುವ ಈ ಸಮಾಜದಲ್ಲಿ ಸ್ವಾಭಿಮಾನಿಯಾಗಿ ಬದುಕುವುದು ಸವಾಲೇ ಸರಿ.
ಕುದಿಯುವ ನೀರಿನಲ್ಲಿ ಪ್ರತಿಬಿಂಬ ನೋಡಲು ಸಾಧ್ಯವಿಲ್ಲ. ಹಾಗೆ ಮನಸ್ಸು ಸಿಟ್ಟಿನಿಂದ ಕುದಿಯುತ್ತಿರುವಾಗ ಸರಿಯಾಗಿ ಯೋಚಿಸಲು ಆಗೋದಿಲ್ಲ ಹಾಗೂ ಯಾವ ಸತ್ಯವೂ ಕಾಣಿಸೋದಿಲ್ಲ. ಆದ್ದರಿಂದ ಮನಸ್ಸನ್ನು ತಿಳಿನೀರಿನಂತೆ ತಿಳಿಯಾಗಿಸಿ ಸಮಾಧಾನದಿಂದ ಇಟ್ಕೊಳ್ಬೇಕು. ಸಮಯದ ಚಕ್ರವು ಬಹಳ ವೇಗವಾಗಿ ಓಡ್ತದೆ. ಆದ್ದರಿಂದ ಇಲ್ಲಿ ನಿಮ್ಮ ಶಕ್ತಿ ಮತ್ತು ಸಂಪತ್ತಿನ ಬಗ್ಗೆ ಎಂದಿಗೂ ಅಹಂಕಾರವನ್ನು ತೋರಿಸಬೇಡಿ. ನಾನು ಸರಿ ಎಂಬುದು ನಮ್ಮ ಆತ್ಮವಿಶ್ವಾಸದ ಪ್ರತೀಕವಾಗಿರಬೇಕೇ ಹೊರತು ಮತ್ತೊಬ್ಬರನ್ನು ತಪ್ಪು ಎಂದು ಸಾಧಿಸುವ ಉದ್ದೇಶದಿಂದ ಕೂಡಿರಬಾರದು. ಆಧ್ಯಾತ್ಮ ಎಂದರೆ ಆಸೆ ಬಿಟ್ಟು ಬದುಕು ಎಂಬುದಲ್ಲ, ದುರಾಸೆ ಬಿಟ್ಟು ಬದುಕು ಎಂಬುದು ಆಧ್ಯಾತ್ಮ. ನೆಮ್ಮದಿಗಿಂತ ದೊಡ್ಡ ಸಂಪತ್ತು ಇನ್ನೊಂದಿಲ್ಲ, ಸಮತೋಲಿತ ಮನಸ್ಸಿಗಿಂತ ಶಾಂತಿ ಇನ್ನೊಂದಿಲ್ಲ, ಮತ್ತು ಕರುಣೆಯಂತ ಸದ್ಗುಣ ಯಾವುದೂ ಇಲ್ಲ. ಆಸೆಗಳು ಸತ್ತು ಹೋದ ಮೇಲೆ ಅಮೃತ ಸಿಕ್ಕರೇನು ಫಲ? ಆಯಸ್ಸು ಮುಗಿದ ಮೇಲೆ ದೇಹಕ್ಕೆ ಸಾವು, ಮನಸ್ಸಿಗೆ ನೋವಾದ್ರೆ ದಿನವೂ ಸಾವು. ಮಳೆ ಬಂದಾಗ ಛತ್ರಿ ಹಿಡಿಯುವವರು ತುಂಬಾ ಜನ ಸಿಗ್ತಾರೆ, ಆದ್ರೆ ಛತ್ರಿ ಬಿಟ್ಟು ನಮ್ಮ ಜೊತೆ ನೆನೆಯುವವರು ಸಿಗೋದು ತುಂಬಾ ಕಷ್ಟ. ಬದುಕಿನಲ್ಲಿ ನಾವು ಯಾರನ್ನ ದ್ವೇಷಿಸಬೇಕಿಲ್ಲ. ಒಳ್ಳೆಯವರಿಂದ ಒಳ್ಳೆತನ ಕಲಿಯೋಣ, ಕೆಟ್ಟವರಿಂದ ಪಾಠ ಕಲಿಯೋಣ. ವರ್ಷಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದ್ರೆ ಮನುಷ್ಯ ಒಂದ್ಸಾರಿ ಹೋದ್ರೆ ಮತ್ತೆ ಬರೋ ಅವಕಾಶನೇ ಇಲ್ಲ. ಅದಕ್ಕೆ ಹತ್ತಿರ ಇದ್ದಾಗಲೇ ಅವರನ್ನ ಪ್ರೀತಿಸಿ, ಪ್ರೀತಿಯಿಂದ ಮಾತನಾಡಿಸಿ. ಬದುಕು ಯಾವುದೇ ಶುಲ್ಕವಿಲ್ಲದೆ ಎಲ್ಲಾ ರೀತಿಯ ಪಾಠ ಕಲಿಸುವ ಏಕೈಕ ಮಹಾಸಂಸ್ಥೆ. ಗಿಡದಲ್ಲಿ ಎಷ್ಟೇ ಮುಳ್ಳುಗಳಿದ್ದರೂ ಹೂ ಅರಳಲೇಬೇಕು. ಹಾಗೆ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ದರೂ ಮುಖದಲ್ಲಿ ನಗು ತುಂಬಿರಬೇಕು. ನೊಂದಾಗ ಸಮಾಧಾನ ಹೇಳಿ, ಎಡವಿ ಬಿದ್ದಾಗ ಮೇಲಕ್ಕೆ ಎತ್ತಿ, ಸುಖ ದುಃಖದಲ್ಲಿ ಭಾಗಿಯಾಗಿ ಜೊತೆಯಾಗಿ ಸಾಗುವ ಪವಿತ್ರ ಬಂಧವೇ ನಿಜವಾದ ಸ್ನೇಹ. ಈ ಜಗತ್ತು ನಾವು ಹೇಳೋ ಸತ್ಯಕ್ಕಿಂತ ನಮ್ಮ ಕುರಿತು ಇತರರು ಹೇಳುವ ಸುಳ್ಳನ್ನು ಹೆಚ್ಚು ನಂಬುತ್ತದೆ. ಪರಿಸ್ಥಿತಿಯನ್ನು ಬದಲಿಸುವುದು ಕಷ್ಟವಾದಾಗ ಮನಸ್ಥಿತಿಯನ್ನು ಬದಲಿಸಿಕೊಳ್ಳುವುದು ಬಹಳ ಉತ್ತಮ. ಯಾವ ಸಮಯದಿಂದ ನಮ್ಮ ಮನಸ್ಸು ಬೇರೆಯವರಿಗೆ ಶುಭವಾಗಲಿ ಎಂದು ಯೋಚಿಸಲು ಪ್ರಾರಂಭಿಸುತ್ತದೆಯೋ ಆ ಕ್ಷಣದಿಂದ ಶಾಂತಿ, ನೆಮ್ಮದಿಯು ನಮ್ಮ ಜೀವನದಲ್ಲಿ ಪ್ರವೇಶಿಸುತ್ತದೆ. ತಂದೆ ತಾಯಿಯನ್ನು ಮರೆಯಬೇಡಿ, ಏನನ್ನಾದ್ರೂ ಮರೆಯಿರಿ, ಆದರೆ ತಂದೆ ತಾಯಿಯನ್ನು ಮಾತ್ರ ಮರೆಯಬೇಡಿ. ಯಾಕಂದ್ರೆ ಅವರ ಉಪಕಾರ ಅಪರಿಮಿತವಾದದ್ದು. ಇದನ್ನು ಎಂದಿಗೂ ಮರೆಯದಿರಿ. ಉದಯಿಸುತ್ತಿರುವ ಸೂರ್ಯ ಮತ್ತು ಓಡುವ ಕುದುರೆಯ ಫೋಟೋ ಹಾಕಿದ್ರೆ ಯಶಸ್ಸು ಸಿಗೋದಿಲ್ಲ. ಯಶಸ್ಸು ಸಿಗಬೇಕಾದ್ರೆ ಸೂರ್ಯನಿಗಿಂತ ಮೊದಲೇ ಎದ್ದು ಕುದುರೆಯಂತೆ ಓಡಬೇಕು, ದುಡಿಬೇಕು. ಜೀವನದಲ್ಲಿ ಯಾವಾಗಲೂ ಸಂತೋಷದಿಂದಿರಿ. ಯಾಕಂದ್ರೆ ಸಂಜೆಗೆ ಬರೀ ಸೂರ್ಯ ಮಾತ್ರ ಮುಳುಗೋದಿಲ್ಲ. ನಮ್ಮ ಆಯಸ್ಸಿನ ಒಂದು ದಿನವೂ ಮುಗಿದಿರ್ತದೆ. ಸಂಬಂಧ ಇರುವ ಬಂಧು ಬಾಂಧವರು ತೋರಿಸುವ ಪ್ರೀತಿಗಿಂತ ಏನು ಸಂಬಂಧ ಇಲ್ಲದವರು ತೋರಿಸುವ ಆತ್ಮೀಯತೆ, ಸ್ನೇಹ, ಪ್ರೀತಿ, ವಿಶ್ವಾಸ, ಅಭಿಮಾನ ತುಂಬಾ ಶ್ರೇಷ್ಠವಾದದ್ದು. ಪರ್ವತಗಳ ಮೇಲೆ ಕುಳಿತುಕೊಂಡು ತಪಸ್ಸು ಮಾಡುವುದು ಬಹಳ ಸುಲಭ. ಅದೇ ಪರಿವಾರದ ಮಧ್ಯದಲ್ಲಿ ಇದ್ದುಕೊಂಡು ಎಲ್ಲರ ನಡುವೆ ತಾಳ್ಮೆಯಿಂದ ಜೀವನ ಮಾಡುವುದು ಬಹಳ ಕಠಿಣ. ಇದೇ ನಿಜವಾದ ತಪಸ್ಸು. ಎಲ್ಲರ ಜೊತೆಯಲ್ಲಿರು, ಎಲ್ಲರಂತೆ ನಗುತ್ತಾ ಇರು. ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರೆಂದು ಹೆಮ್ಮೆ ಪಡಬೇಡ. ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂದು ಮರಿಬೇಡ. ಹಿಂದೆ ಜನರ ಬಟ್ಟೆಗಳು ಕೊಳೆಯಾಗಿರುತ್ತಿದ್ದವು, ಆದ್ರೆ ಮನಸ್ಸು ಸ್ವಚ್ಛವಾಗಿರುತ್ತಿತ್ತು. ಈಗ ಜನರ ಬಟ್ಟೆಗಳು ಸ್ವಚ್ಛವಾಗಿದೆ, ಆದ್ರೆ ಮನಸ್ಸು ಕೊಳಕಾಗಿದೆ. ಹದ್ದು ಎಷ್ಟೇ ಎತ್ತರಕ್ಕೆ ಹಾರಿದ್ರು ಆಹಾರಕ್ಕಾಗಿ ಕೆಳಗೆ ಇಳಿಯಲೇಬೇಕು. ವ್ಯಕ್ತಿ ಎಷ್ಟೇ ಸಿರಿವಂತನಾದ್ರೂ, ಎಷ್ಟೇ ಎತ್ತರಕ್ಕೆ ಬೆಳೆದ್ರು ತಿನ್ನುವ ಅನ್ನಕ್ಕೆ ತಲೆಬಾಗ್ಲೇಬೇಕು. 1000 ಗೋವುಗಳ ಗುಂಪು ಒಂದೇ ಕಡೆ ಇದ್ದರು ಕರು ಖಚಿತವಾಗಿ ತಾಯಿಯನ್ನು ಹುಡುಕಿಕೊಂಡು ಹೇಗೆ ಹೋಗ್ತದೆ, ಅದೇ ವಿಧವಾಗಿ ಒಳ್ಳೆಯದು ಕೆಟ್ಟದು ಪಾಪ ಪುಣ್ಯ ನಾವು ಮಾಡುವ ಕರ್ಮ ಫಲಗಳು ಕೂಡ ಅದೇ ತರ ನಮ್ಮನ್ನು ಹುಡುಕಿಕೊಂಡು ಬರ್ತವೆ. ಕತ್ತಲಲ್ಲಿ ನಡೆಯುವಾಗ ಬೆಳಕಿನ ಅವಶ್ಯಕತೆ ಇದೆ, ಬಿಸಿಲಲ್ಲಿ ನಡೆಯುವಾಗ ನೆರಳಿನ ಅವಶ್ಯಕತೆ ಇದೆ. ಜೀವನದ ದಾರಿಯಲ್ಲಿ ಸಾಗುವಾಗ ನಿಜವಾದ ಒಳ್ಳೆಯ ಸ್ನೇಹಿತರ ಅವಶ್ಯಕತೆ ಇದೆ. ನಿಲ್ಲಲು ಕಲಿಸಿದ ತಾಯಿಯನ್ನು ಬೀಳದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ತಲೆ ಎತ್ತಿ ನಿಲ್ಲಲು ಕಲಿಸಿದ ತಂದೆಯನ್ನು ತಲೆ ತಗ್ಗಿಸದಂತೆ ನೋಡಿಕೊಳ್ಳುವುದು ಕೂಡ ನಮ್ಮ ಕರ್ತವ್ಯ. ಅತ್ಯಂತ ವಿಷಕಾರಿಯಾದ 2 ಅಕ್ಷರಗಳ ಪದ ಅಹಂ, ಅದನ್ನು ಸಾಯಿಸಿ. ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೆ ಹೆದರುವ ಅಗತ್ಯವಿಲ್ಲ. ಅದೇ ಸುಳ್ಳನ್ನು ಹೇಳಲು ಶುರು ಮಾಡಿದ್ರೆ ನೀನೇ ಹೆದರಿ ಬದುಕಬೇಕಾಗ್ತದೆ. ಅತ್ಯಂತ ಆಹ್ಲಾದಕರವಾದ 2 ಅಕ್ಷರಗಳ ಪದ ನಗು, ಅದು ಯಾವಾಗಲೂ ನಿಮ್ಮ ಮುಖದ ಮೇಲಿರಲಿ. ಅತ್ಯಂತ ಅಸಹ್ಯಕರ 3 ಅಕ್ಷರಗಳ ಪದ ಅಸೂಯೆ, ಅದನ್ನು ದೂರ ಮಾಡಿ. ಅತ್ಯಂತ ದೈವಿಕವಾದ 2 ಅಕ್ಷರಗಳ ಪದ ಸ್ನೇಹ, ಅದನ್ನು ಕಾಪಾಡಿಕೊಳ್ಳಿ. ಅತ್ಯಂತ ತೃಪ್ತಿಕರವಾದ 2 ಅಕ್ಷರಗಳ ಪದ ನಾವು, ಅದನ್ನು ಬಳಸಿ. ಅತ್ಯಂತ ವಿಷಕಾರಿಯಾದ 2 ಅಕ್ಷರದ ಪದ ಅಹಂ, ಅದನ್ನು ಸಾಯಿಸಿ. ಅತ್ಯಂತ ಶಕ್ತಿಶಾಲಿಯಾದ 2 ಅಕ್ಷರದ ಪದ ಜ್ಞಾನ, ಅದನ್ನು ಪಡೆದುಕೊಳ್ಳಿ. ಅತ್ಯಂತ ಸ್ವಾರ್ಥಿಯಾದ 2 ಅಕ್ಷರದ ಪದ ನಾನು, ಅದನ್ನು ಬಿಟ್ಟು ಬಿಡಿ. ವೇಗವಾಗಿ ಹರಡುವ 3 ಅಕ್ಷರಗಳ ಪದ ವದಂತಿ, ಅದನ್ನು ನಿರ್ಲಕ್ಷಿಸಿ. ಕಷ್ಟಪಟ್ಟು ಕೆಲಸ ಮಾಡುವ 3 ಅಕ್ಷರಗಳ ಪದ
ಯಶಸ್ಸು. ಅದನ್ನು ಸಾಧಿಸಿ. ಪ್ರತಿದಿನ ದೇವರನ್ನು ಪ್ರಾರ್ಥಿಸಿ. ಯಾಕಂದ್ರೆ ಕೆಲವು ಮನುಷ್ಯರಿಗಿಂತ ದೇವರಲ್ಲಿ ಮಾತನಾಡುವುದೇ ಸುಲಭ. ಕೊಡುವುದನ್ನು ಮುಕ್ತ ಹೃದಯದಿಂದ ಕೊಡುತ್ತಿರೋಣ, ಬರುವುದು ತಾನಾಗಿ ಬರ್ತದೆ. ಅದು ಪ್ರೀತಿಯಾಗಲಿ, ಸಂಪತ್ತಾಗಲಿ, ಗೌರವವಾಗಲಿ. ಒಮ್ಮೆ ಕ್ಷಮಿಸಿಬಿಡು, ಮತ್ತೊಮ್ಮೆ ಕ್ಷಮಿಸಿ ನೋಡು. ಮತ್ತೆ ಮರುಕಳಿಸಿದ್ರೆ ಅದು ನನಗೆ ಆಗುತ್ತಿರುವ ಮೋಸವೆಂದು ತಿಳಿದು ದೂರ ಸರಿದು ಬಿಡು. ಸಮಯವನ್ನು ಒಮ್ಮೆ ಕೇಳಿದೆ, ಮತ್ತೆ ಬರುವೆ ಎಂದು. ಸಮಯ ಹೇಳಿತು, ನಿನ್ನವರೇ ನಿನ್ನ ಜೊತೆ ಬರೋದಿಲ್ಲ, ನಾನು ಹೇಗೆ ಬರಲಿ ಎಂದು. ಜೀವನದಲ್ಲಿ ನಿಮಗೆ ತುಂಬ ದುಃಖವಾದಾಗ ನೆನಪಾಗುವ ವ್ಯಕ್ತಿ ಯಾರು? ಮತ್ತ್ಯಾಕೆ ತಡ? ಆ ವ್ಯಕ್ತಿ ಹೆಸರನ್ನ ಕಮೆಂಟ್ ಬಾಕ್ಸ್ನಲ್ಲಿ ಆದಷ್ಟು ಬೇಗ ತಿಳಿಸಿ. ಸಂಬಂಧಗಳು ಅಂಗೈಯಲ್ಲಿರುವ ಪುಟ್ಟ ಪಕ್ಷಿ ಹಾಗೆ. ಗಟ್ಟಿ ಹಿಡಿದ್ರೆ ಸತ್ತಿತು, ಸಡಿಲವಾದ್ರೆ ಹಾರಿತು. ಹದವರಿತು ಉಳಿಸಿಕೊಳ್ಳೋಣ. ನಾವೆಲ್ಲ ವಿಷಯದಲ್ಲೂ ವಾದ ಮಾಡಿ ಗೆಲ್ಲೋಕ್ಕಾಗಲ್ಲ. ಕೆಲವು ಸಮಯದಲ್ಲಿ ಮೌನವಾಗಿ ಇದ್ದು ಬಿಡಬೇಕು. ನಮ್ಮ ಮೌನವೇ ಜಯ ತಂದುಕೊಡ್ತದೆ. ವ್ಯಕ್ತಿತ್ವ ದೊಡ್ಡದಲ್ಲ, ಪದವಿ ದೊಡ್ಡದಲ್ಲ. ಕಷ್ಟದ ಸಮಯದಲ್ಲಿ ಸಹಾಯ ಮಾಡುವವರು ಎಲ್ಲರಿಗಿಂತ ದೊಡ್ಡವರು. ನಮಗೆ ಇಷ್ಟವಾದವರಿಗೆ ಬುದ್ಧಿ ಹೇಳಿ ಬೈತೀವಿ, ಆದರೆ ಅವರ ಮೇಲೆ ಕೋಪದಿಂದಲ್ಲ, ಅವರ ಮೇಲೆ ಇಟ್ಟಿರುವ ಅತಿಯಾದ ಪ್ರೀತಿ ಮತ್ತು ನಂಬಿಕೆ ಅವರು ತಪ್ಪು ದಾರಿಯಲ್ಲಿ ನಡೆಯದೇ ಇರಲಿ ಅಂತಷ್ಟೇ. ನಮ್ಮ ಸುತ್ತ 1000 ಸಂಬಂಧಗಳು ಇರುವುದಕ್ಕಿಂತ ನಮ್ಮನ್ನ ಅರ್ಥ ಮಾಡಿಕೊಳ್ಳುವ ಒಂದು ಸಂಬಂಧ ಜೊತೆಗಿದ್ರೆ ಸಾಕು. ಜೀವನ ಸುಂದರವಾಗಿರ್ತದೆ. ಮಾತಾಡಿದಂತೆ ಜೀವಿಸಲು ಆಗೋದಿಲ್ಲ, ಬರೆದಿಟ್ಟಂತೆ ಬದುಕಲು ಆಗೋದಿಲ್ಲ. ನಮ್ಮಿಂದ ಬೇರೆಯವರಿಗೆ ತೊಂದರೆಯಾಗದಂತೆ ಬದುಕಿದ್ರೆ ಸಾಕು, ಅದೇ ಸಂತೃಪ್ತ ಬದುಕು. ಈ ಸೃಷ್ಟಿಯಲ್ಲಿ ಮನಃಶಾಂತಿಗಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ನಾವ್ಯಾರನ್ನೇ ಕಳೆದುಕೊಂಡರೂ ಬದುಕಬಹುದು, ಆದರೆ ನಮ್ಮನ್ನ ನಾವೇ ಕಳೆದುಕೊಂಡ್ರೆ ಬದುಕೋದು ಕಷ್ಟ. ಹೃದಯದಲ್ಲಿರುವ ಭಾರವನ್ನು ಕಡಿಮೆ ಮಾಡುವ ಶಕ್ತಿ ಒಂದು ನಗುವಿಗೆ ಮಾತ್ರ ಇದೆ. ಅದಕ್ಕೆ ಯಾವಾಗಲೂ ನಗುನಗುತ್ತಾ ಸಂತೋಷವಾಗಿರಿ. ನಾವು ಮಾಡುವ ಕಾರ್ಯಗಳು ಒಳ್ಳೆಯದೋ ಕೆಟ್ಟದೋ ಆಗಿರ್ಬೋದು, ಆದರೆ ಆ ಕಾರ್ಯಗಳಿಗೆ ತಕ್ಕಂತ ಪ್ರತಿಫಲಗಳನ್ನು ದೇವರು ಮುಂದೊಂದು ದಿನ ಕೊಟ್ಟೇ ಕೊಡ್ತಾನೆ ಎಂಬುದನ್ನು ಮರೆಯದಿರಿ. ಒಳ್ಳೆಯ ಕಾರ್ಯಗಳನ್ನು ಮಾಡಿ, ಒಳ್ಳೆಯ ಪ್ರತಿಫಲಗಳನ್ನು ಸ್ವೀಕರಿಸಿ. ಬಾಲ್ಯದ ದಿನಗಳು ಚೆನ್ನಾಗಿತ್ತು. ಕೈಕಾಲುಗಳಿಗೆ ಗಾಯ ಆಗ್ತಿರ್ತೆ ಹೊರತು ಮನಸ್ಸಿಗೆ ಗಾಯ ಆಗ್ತಿರ್ಲಿಲ್ಲ. ಮೀನಿಗೆ ನೀರು ಎಷ್ಟು ಮುಖ್ಯವೋ ಹಾಗೆ ಮನಸ್ಸಿಗೆ ನೆಮ್ಮದಿಯೂ ಅಷ್ಟೇ ಮುಖ್ಯ. ಮನಸ್ಸಿನಲ್ಲಿ ಕಲ್ಮಶ ಇಟ್ಕೊಂಡು ಕಾಶಿಗೆ ಹೋದ್ರೂ ಕೂಡ ಮನುಷ್ಯನ ಬದುಕು ಬದಲಾಗೋದಿಲ್ಲ. ಸ್ವಾಭಿಮಾನ ಅನ್ನೋದು ಅಹಂಕಾರವಲ್ಲ, ಅದು ನಾವು ಬದುಕುವ ರೀತಿಯ ಹೊರತು ಇನ್ನೊಬ್ಬರ ಮನಸ್ಸಿಗೆ ಬೇಸರ, ನೋವು ಕೊಡುವ ಉದ್ದೇಶವಲ್ಲ. ಎಲ್ಲವೂ ತಾತ್ಕಾಲಿಕ, ಆದರೆ ಒಂದು ಮಾತ್ರ ಶಾಶ್ವತ, ಅದು ನಂಬಿಕೆ. ನೀವು ಅರ್ಥ ಮಾಡಿಕೊಳ್ಳುವ ಸಂಬಂಧಕ್ಕಿಂತ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಸಂಬಂಧವನ್ನ ಪ್ರೀತಿಸಿ. ಯಾಕಂದ್ರೆ ಆ ಸಂಬಂಧ ನಿಮ್ಮ ಜೊತೆ ಯಾವಾಗಲೂ ಇರ್ತದೆ. ಒಂದು ಹೂವಿಗೆ ಚಿಟ್ಟೆ ಕೇಳಿತು, ನೀನು ಎಲ್ಲರಿಗೂ ಸುಗಂಧ ಕೊಡ್ತೀಯಾ, ನಿನಗೇನ್ ಸಿಗುತ್ತೆ? ಹೂವು ಹೇಳಿತು, ಕೊಟ್ಟು ತೆಗೆದುಕೊಳ್ಳೋದು ವ್ಯಾಪಾರ, ಕೊಟ್ಟು ತೆಗೆದುಕೊಳ್ಳದೇ ಇರೋದು ಸ್ನೇಹ. ಶಕ್ತಿ ಇರುವವರು ಆಳ್ತಾರೆ, ಬುದ್ಧಿ ಇರೋರು ಬಾಳ್ತಾರೆ. ಈ ಎರಡು ಇರೋರು ಬೆಳಿತಾರೆ. ಏನ್ ಮಾಡೋಕ್ಕಾಗದೆ ಇರೋರು ಬೆಳೆಯೋರನ್ನ ನೋಡಿ ಉರ್ಕೋತಾರೆ. ಎಲ್ಲವನ್ನ ಖುಷಿಯಾಗಿಡೋದು ಯಾರಿಂದಲೂ ಸಾಧ್ಯವಿಲ್ಲ, ಆದರೆ ಎಲ್ಲರೊಂದಿಗೆ ಖುಷಿಯಾಗಿರಲು ಎಲ್ಲರಿಗೂ ಸಾಧ್ಯ. ತಿಳಿದು ಬರುವುದು ಜನನ, ತಿಳಿಯದೆ ಬರುವುದು ಮರಣ. ಆದರೆ ಎಲ್ಲವನ್ನು ತಿಳಿದು ಬದುಕುವುದೇ ಜೀವನ. ನಂಬಿಕೆ ಇಟ್ಟವರ ಜೊತೆ ನಂಬಿಕೆ ಉಳಿಸಿಕೊಂಡು ಹೋಗಬೇಕು. ಸಂದೇಹ ಪಡುವವರಿಂದ ಆದಷ್ಟು ದೂರವಿರಬೇಕು. ಮನುಷ್ಯ ಆಸ್ತಿಯನ್ನ ಕಳೆದುಕೊಂಡಾಗ ಬಡವನಾಗುವುದಿಲ್ಲ, ಆತ್ಮೀಯರನ್ನ ಕಳೆದುಕೊಂಡಾಗ ಬಡವನಾಗ್ತಾನೆ. ಮನುಷ್ಯನಿಗೆ ದುಡ್ಡು ಕೊಡೋ ಧೈರ್ಯಕ್ಕಿಂತ ಮನುಷ್ಯನಿಗೆ ಮನುಷ್ಯ ಕೊಡೋ ನಂಬಿಕೆ ತುಂಬಾ ದೊಡ್ಡದು. ಬದುಕಲ್ಲಿ ನಾವು ಇಟ್ಕೊಳ್ಳುವ ನಿರೀಕ್ಷೆಗಿಂತ ಕಾಲ ನಡೆಸೋ ಪರೀಕ್ಷೆಗಳೇ ಹೆಚ್ಚು. ಗೆದ್ರೆ ಮುಂದಿನ ದಾರಿ ಸುಗಮ, ಸೋತ್ರೆ ಬಾಳಿನ ಹೊಸ ಅಧ್ಯಾಯ ಉಗಮ. ಮನುಷ್ಯ ಮನೆ ಮನೆಯಲ್ಲೂ ಜನಿಸ್ತಾನೆ, ಆದರೆ ಮನುಷ್ಯತ್ವ ಎಂಬುದು ಕೆಲವರಲ್ಲಿ ಮಾತ್ರ ಜನಿಸಲು ಸಾಧ್ಯ. ನಗುವಾಗ ಚಿಂತೆ ಇರೋದಿಲ್ಲ, ಚಿಂತಿಸುವಾಗ ನಗು ಬರಲ್ಲ. ನಾವು ನಕ್ಕರೂ ಅತ್ತರೂ ಸಮಯ ನಿಲ್ಲದು. ಹಾಗಾಗಿ ನಮ್ಮೆಲ್ಲರ ಬದುಕಿನಲ್ಲಿ ನಗುವಿಗೆ ಜಾಸ್ತಿ ಜಾಗವಿರಲಿ. ಕೋಪಿಸಿಕೊಳ್ಳುವ ಹೃದಯದಲ್ಲಿ ಪ್ರೀತಿಸುವ ಗುಣವಿರುತ್ತೆ. ಒಮ್ಮೆ ಅರ್ಥ ಮಾಡ್ಕೊಂಡ್ರೆ ಜೀವನದ ಕೊನೆಯವರೆಗೂ ಜೊತೆಯಾಗಿರ್ತಾರೆ. ಹೃದಯ ಹತ್ರ ಇದ್ದಾಗ ಜೋಪಾನ ಮಾಡ್ಕೊಳ್ಳಿ, ಮನಸ್ಸು ಹತ್ರ ಇದ್ದಾಗ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಬಿಟ್ಟು ಹೋದ ಹೃದಯ, ದೂರ ಆದ ಮನಸ್ಸು ಬೇಕು ಅಂದಾಗ ಸಿಗೋದು ತುಂಬಾ ಕಷ್ಟ. ಮೂಕನ ಮಾತು ಬೇಗ ಅರ್ಥ ಮಾಡ್ಕೋಬಹುದು, ಆದರೆ ಮುಖವಾಡ ಧರಿಸಿ ಹಿಂದೆ ಮಾತಾಡೋರ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋಕಾಗೋದಿಲ್ಲ. ಜೀವನದಲ್ಲಿ ಬುದ್ಧಿ ಬಂದಾಗ್ಲೇ ಯಾರ ಸಹವಾಸನೂ ಬೇಡ ಅನ್ಸೋದು. ಪ್ರತಿ ಸಲವೂ ಸ್ವಾಭಿಮಾನ ತೊರೆದು ಅರ್ಥವಿಲ್ಲದ ಪ್ರೀತಿ ಉಳಿಸಿಕೊಳ್ಳಲು ನೀನೇ ಬಾಗ್ಬೇಡ ಮನಸ್ಸೆ. ಬಾಗಿದಷ್ಟು ಬಾಗಿಸುವುದು ಜಗ, ಮೂರ್ಖರ ಸಂತೆಯಷ್ಟೇ. ಜೀವನದಲ್ಲಿ ನೀವೆಷ್ಟೇ ಸರಿ ಇದ್ರೂ ನೋಡುವವರ ದೃಷ್ಟಿ ಸರಿ ಇಲ್ಲದಿದ್ರೆ ನೀವು ಮಾಡಿದೆಲ್ಲ ತಪ್ಪೆ. ನಾನು ಎನ್ನುವ ಅಹಂಕಾರ ಮನಸ್ಸನ್ನ ಸುಟ್ರೆ, ನಾನೇ ಹೆಚ್ಚು ಎನ್ನುವ ದುರಹಂಕಾರ ಜೀವನವನ್ನೇ ಸುಡ್ತದೆ. ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಮಾಡ್ಕೊಳ್ಳೋರಿಗೆ ಮೋಸ ಮಾಡೋಕ್ ಬರಲ್ಲ, ಮೋಸ ಮಾಡೋರಿಗೆ ಕೋಪಾನೇ ಬರಲ್ಲ. ಹಾವಿನ ಹಲ್ಲಿನಲ್ಲಿ, ನೊಣದ ತಲೆಯಲ್ಲಿ, ಚೇಳಿನ ಬಾಲದಲ್ಲಿ ವಿಷವಿರ್ತದೆ, ಆದರೆ ದುರ್ಜನರ ಅಂಗಾಂಗಗಳಲ್ಲೂ ವಿಷವಿರ್ತದೆ. ಪ್ರತಿಯೊಬ್ಬರ ಹೃದಯದಲ್ಲೂ ಅಳಿಸಲಾಗದ ನೋವಿರ್ತದೆ, ಆದ್ರೂ ಅವರು ಬದುಕ್ತಾರೆ. ಯಾಗೊತ್ತಾ, ನಾಳೆ ಆದ್ರೂ ಸಂತೋಷ ಸಿಗ್ಬೋದು ಅಂತ. ಇದೇ ಜೀವನ.
ಜೀವನದಲ್ಲಿ ಕಳೆದುಕೊಳ್ಳಬಾರದ ನಿಜವಾದ ಸಂಪತ್ತು ಅಂದ್ರೆ ಒಳ್ಳೆಯ ಸಂಬಂಧಗಳು ಮತ್ತು ಒಳ್ಳೆಯ ಸ್ನೇಹಿತರು. ಹೆದರಿ ಬದುಕಬೇಕಾಗಿರುವುದು ಆ ದೇವರಿಗೆ ಮಾತ್ರ, ಕಣ್ಣಿಗೆ ಕಾಣದ ನಮ್ಮ ಬಗ್ಗೆ ಮಾತನಾಡುವ ಜನರಿಗಲ್ಲ. ಸತ್ತ ನಂತರದ ಮೋಕ್ಷಕ್ಕಿಂತ ಬದುಕಿರುವಷ್ಟು ದಿನದ ನೆಮ್ಮದಿ ಮುಖ್ಯ. ವಂಚಿಸಿದವರ ಬಗ್ಗೆ ಚಿಂತಿಸುತ್ತಾ ಕುಂತ್ರೆ ನಮ್ಮ ಚಿಂತನೆಗಳು ಚಿತೆಯಾಗ್ತದೆ. ಮನುಷ್ಯ ಬದುಕಿರುವಾಗಲೇ ಸಾಯುವ ಹಾಗೆ ಮಾಡುವ ಎರಡು ಬಲವಾದ ಆಯುಧಗಳು, ಒಂದು ಅವಮಾನ, ಮತ್ತೊಂದು ಅನುಮಾನ. ಜನರೊಂದಿಗೆ ಸಂಬಂಧವನ್ನ ಉಳಿಸಿಕೊಂಡ ನಂತರ ನಾನು ಒಂದೇ ಒಂದು ವಿಷಯವನ್ನ ಕಲಿತಿದ್ದೇನೆ. ನೀವು ಯಾರೊಬ್ಬರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದ್ರೆ ಆ ವ್ಯಕ್ತಿಯು ನಿಮ್ಮನ್ನು ಕಸ ಎಂದು ಪರಿಗಣಿಸಲು ಪ್ರಾರಂಭಿಸ್ತಾನೆ. ಎಲ್ಲವನ್ನೂ ಸಹಿಸುವ ಗುಣವಿದ್ದವನಲ್ಲಿ ಎಲ್ಲವನ್ನೂ ಎದುರಿಸುವ ಶಕ್ತಿ ಇರ್ತದೆ. ಮನುಷ್ಯನಲ್ಲಿ ಬದಲಾವಣೆ ಇರಬೇಕು, ಆದರೆ ಇನ್ನೊಬ್ಬರನ್ನ ಕಳೆದುಕೊಳ್ಳುವಷ್ಟು ಬದಲಾಗಬಾರ್ದು. ಸತ್ಯ ಹೇಳಿ ನೋಯಿಸು, ಪರವಾಗಿಲ್ಲ, ಆದರೆ ಸುಳ್ಳು ಹೇಳಿ ನಂಬಿಸಬೇಡ. ಎಲ್ಲಿ ನಮಗೆ ಗೌರವ ಕಡಿಮೆಯಾಗುತ್ತಾ ಹೋಗ್ತದೆಯೋ ಅಲ್ಲಿಂದ ನಾವೇ ದೂರ ಸರಿದು ಹೋಗಬೇಕು. ಅದು ಒಬ್ಬರ ಮನೆಯಾದ್ರೂ ಸರಿ, ಒಬ್ಬರ ಮನಸ್ಸಾದ್ರೂ ಸರಿ. ಧರ್ಮಕ್ಕೆ ತಲೆಬಾಗಬೇಕೇ ಹೊರತು ದುಷ್ಟರಿಗಲ್ಲ, ಮಾನವೀಯತೆಗೆ ತಲೆಬಾಗಬೇಕೇ ಹೊರತು ಅವಿವೇಕಿಗಳಿಗಲ್ಲ. ಇವತ್ತು ನಾನು ನನ್ನ ನೆರಳು ಕೇಳಿದೆ, ನನ್ನ ಹಿಂದೆ ಯಾಕೆ ಬರ್ತೀಯ ಹಿಂಬಾಲಿಸ್ಕೊಂಡು ಅಂತ. ಆಗ ನೆರಳು ಹೇಳಿತು, ಮತ್ಯಾರಿದ್ದಾರೆ ನಿನ್ನ ಜೊತೆ ಅಂತ. ಜೀವನದಲ್ಲಿ ಕಳೆದುಕೊಳ್ಳಬಾರದ ನಿಜವಾದ ಸಂಪತ್ತು ಅಂದ್ರೆ ಒಳ್ಳೆಯ ಸಂಬಂಧಗಳು ಹಾಗೂ ಒಳ್ಳೆಯ ಸ್ನೇಹಿತರು. ಮಾತಾಡಿದ್ರೆ ಸಮಸ್ಯೆ ಸಾವಿರದಷ್ಟು, ಮೌನದಲ್ಲಿ ಬದುಕಿದ್ರೆ ಅರ್ಥ ಸಾಗರದಷ್ಟು. ದಾರಿಯ ಪ್ರತಿಯೊಂದು ತಿರುವಿನ ಅಂಚಿನಲ್ಲಿ ಮತ್ತೊಂದು ತಿರುವು ಹೇಗೆ ಅಡಗಿಕೊಂಡಿರ್ತದೆಯೋ ಹಾಗೆ ಬದುಕಿನ ಅತ್ಯಂತ ಕಷ್ಟದ ದಿನದ ಅಂತ್ಯದಲ್ಲಿ ಇನ್ನೊಂದು ಸುಂದರವಾದ ಬದುಕು ನಿಮಗಾಗಿ ಕಾದಿರ್ತದೆ. ತಾಳ್ಮೆ ಕಳೆದುಕೊಳ್ಳದೆ ಭರವಸೆಯಿಂದಿರಿ. ಮರದ ಎಲೆ ಉದುರಿ ಬೀಳುವಾಗ ಮನುಷ್ಯನಿಗೆ ಒಂದು ಸಂದೇಶ ನೀಡ್ತದೆ, ಹೇ ಮನುಜ, ನೀನು ಹೊರೆಯಾದ್ರೆ ನಿನ್ನವರೇ ನಿನ್ನನ್ನು ದೂರ ಮಾಡ್ತಾರೆ ಎಂದು. ಮನುಷ್ಯನಿಗೆ ಯಾವಾಗ ಒಬ್ಬರ ಅವಶ್ಯಕತೆ ಮುಗಿದಿರ್ತದೆಯೋ ಆ ಕ್ಷಣದಿಂದ ಅವರು ಮಾತನಾಡುವ ವಿಧಾನವೇ ಬದಲಾಗಿರ್ತದೆ. ಕ್ಷಮಾಗುಣ ಎನ್ನುವುದು ಹೃದಯವಂತರ ದೊಡ್ಡ ಸಂಪತ್ತು, ಆದರೆ ಅದನ್ನು ಹೃದಯಹೀನರಿಗೆ ನೀಡಿದಲ್ಲಿ ಅದೇ ದೊಡ್ಡ ಆಪತ್ತು. ಕ್ಷಮೆಯೇ ಆಗ್ಲಿ ದಾನವೇ ಆಗ್ಲಿ ಯೋಗ್ಯರಿಗೆ ನೀಡಿದಲ್ಲಿ ಮಾತ್ರ ಅದಕ್ಕೊಂದು ಶ್ರೇಷ್ಠತೆ. ಕಲರ್ಫುಲ್ ಭೂಮಿ ಮೇಲೆ ಕೇರ್ಫುಲ್ ಆಗಿ ಬದುಕು. ಇಲ್ಲಿ ಯಾರನ್ನೂ ಬದಲಾಯಿಸೋ ಹುಂಬತನ ಬೇಡ. ಹುಟ್ಟು ಗುಣಗಳನ್ನು ಸುಡಲೊರಟ್ರೆ ಖುದ್ದು ನೀವೇ ಆಹುತಿಯಾಗುವಿರಿ. ನಿನಗೆ ನೋಟಿನಷ್ಟು ಬೆಲೆ ಸಿಗ್ಬೇಕಂದಿದ್ರೆ ಮೊದಲು ಚಿಲ್ಲರೆ ಬುದ್ಧಿಯನ್ನು ಬಿಡು. ಈ ಪ್ರಪಂಚದಲ್ಲಿ ಅರ್ಥ ಆಗದೇ ಇರೋ ವಿಷಯ ಅಂದ್ರೆ ಮನುಷ್ಯನ ಮನಸ್ಸು. ಯಾವಾಗ, ಯಾಕೆ, ಹೇಗೆ ಇರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಎಚ್ಚರಿಕೆ, ನಾವು ತುಂಬಾ ನಂಬಿದವರೇ ಕೊನೆಗೆ ನಮ್ಮ ಮನಸ್ಸಿಗೆ ನೋವು ಮಾಡೋದು.